ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣ ಬಂದ ಬಗ್ಗೆ ಸಚಿವರು ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಂತ ಶಿವಲಿಂಗೇಗೌಡರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ ಸರ್. ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಸರ್ ಅಥವಾ ಕೆಲವೊಂದು ಜಿಲ್ಲೆಗಳಿಗೆ ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಆದರೂ ಸಚಿವರು ತಪ್ಪು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಪ್ರಶ್ನೆ ಎತ್ತಿದೆ ಸರ್. ಸಾವಿರಾರು ಕೋಟಿ ಹಣವನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಕಾರಣಾಂತರದಿಂದ ಬೇಕು ಅಂತ ಏನು ಮಾಡಿರೋದಿಲ್ಲ, ವೈಯಕ್ತಿಕವಾದಂಥ ಇಚ್ಛಾಶಕ್ತಿಯಿಂದ ಇಲ್ಲ ಹಣಕಾಸು ಇಲ್ಲ ಅನ್ನೋ ದೃಷ್ಟಿಯಿಂದಲೂ ಆಗಿಲ್ಲದೆ ಇರೋಕ್ಕೆ. ಆದರೆ ಕಾರಣಾಂತರದಿಂದ ಯಾವುದೋ ಮಿಸ್ ಆಗಿರುತ್ತೆ, ಈಗ ಗೊತ್ತಾಗಿದೆ, ಅವ್ರಿಗೆ ಗೊತ್ತಿಲ್ಲ, ಉತ್ತರ ಅಧಿಕಾರಿಗಳು ಕೊಟ್ಟಿದ್ದಾರೆ, ಮಂತ್ರಿಗಳು ಹೇಳಿದ್ದಾರೆ, ಮಂತ್ರಿಗಳದ್ದು ತಪ್ಪಿರಲ್ಲ. ಈಗ ಅದು ಗೊತ್ತಾಗಿದೆ, 2 ತಿಂಗಳು ಹೋಗಿಲ್ಲ ಅಂತ ಗೊತ್ತಾಗಿದೆ, ಈಗ ಹಾಕ್ತಾರೆ. ಅದು ಯಾವ ದೊಡ್ಡ ವಿಚಾರ? ಇವ್ರಿಗೆ ನೈತಿಕತೆ ಏನಿದೆ? ಬಿ ಜೆ ಪಿಯವ್ರಿಗೆ ಗ್ಯಾರಂಟಿನೇ ಮಾಡಬಾರ್ದು, ಗ್ಯಾರಂಟಿನೇ ಕೊಡಬಾರ್ದು, ಗ್ಯಾರಂಟಿಯಿಂದ ಈ ದೇಶ ಹಾಳಾಗೋಗಿದೆ ಅಂತೇಳಿ ಭಾಷಣ ಮಾಡೋವಂಥ ಜನಕ್ಕೆ ಇವ್ರಿಗೆ ಹಾಕಬೇಕು ಕಾಳಜಿ? ಹೋಗುತ್ತೆ, 2 ತಿಂಗಳು ನಿಂತಿದ್ರೆ 2 ತಿಂಗಳು ಕೊಡ್ತಾರೆ. ಈಗ ಅವರು ಪ್ರಶ್ನೆ ಮಾಡ್ತಾ ಇರೋದು ಏಪ್ರಿಲ್ ಹಣ ಹಾಕೋರೆ, ಮಾರ್ಚ್ ಫೆಬ್ರವರಿ ಯಾಕೆ ಹಾಕ್ಲಿಲ್ಲ, ಎಲ್ಲಿ ಹೋಯ್ತಾ ಹಣ? 2 ತಿಂಗಳು ಹಣ ಎಲ್ಲಿ ಹೋಗಿದೆ ಅಂತ ಕಂಡುಹಿಡಿಯೋಣ. ಆದರೆ ಏನಾರು ಮಿಸ್ಯೂಸ್ ಆಗಿದ್ದರೆ ಇಲ್ಲ ಏನಾರು ಆಗಿದ್ದರೆ ಕಂಡುಹಿಡಿಯೋಣ. ಅಧಿಕಾರಿಗಳು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಅದನ್ನು ಮಂತ್ರಿಗಳು ಹೇಳಿದ್ದಾರೆ. ಯಾವ ಅಧಿಕಾರಿ ಕೊಟ್ಟಿದ್ದಾನೆ ಉತ್ತರನ, ಯಾಕೆ ಹಿಂಗಾಯ್ತು ಅಂತ ಕಂಡುಹಿಡಿಯೋಣ. ಅದಕ್ಕೆ ಯಾಕೆ ಪ್ರತಿಭಟನೆ? ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಸದನಕ್ಕೆ ತಪ್ಪು ಉತ್ತರನ ಅಧಿಕಾರಿ ಕೊಟ್ಟರು, ಅಧಿಕಾರಿ ಕೊಟ್ಟದ್ದು ಹೇಳ್ತಾರೆ, ಏನು ಮಂತ್ರಿಗಳು ತಿಳ್ಕೊಂಡೇ ಹೇಳ್ತಾರಾ? ದೊಡ್ಡ ಹಣಕಾಸಿನ ವ್ಯವಸ್ಥೆ ಅಲ್ಲ ಸರ್, ದೊಡ್ಡದು ಹಣಕಾಸಿನ ವ್ಯವಸ್ಥೆ ತಪ್ಪಾಗಿದ್ದರೆ ಯಾರು ತಪ್ಪು ಮಾಡಿದರೆ ಪರಿಶೀಲನೆ ಮಾಡೋಣ. ಅದಕ್ಕೆ ತಲೆದಂಡ ಆಗಲಿ ಅಂತಿದ್ದಾರೆ ಸರ್. ತಲೆದಂಡೆ ಹಾಕಬೇಕು. ಅದಕ್ಕೆ ಯಾವುದೋ ಮಿಸ್ಟಿಕ್ಕಲ್ಲಿ ದುಡ್ಡು ಹೋಗದೆ ಇದ್ರೆ ಟ್ರೆಜರಿಯಿಂದಲೇ ಮಿಸ್ ಆಗಿರ್ಬೋದಪ್ಪ. ತನಿಖೆ ಮಾಡ್ಸೋಣ, ಯಾರು ಅದಕ್ಕೆ ಹೊಣೆಗಾರರು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸೋಣ. ಬಿಹಾರ್ ಚುನಾವಣೆ ಬಳಸ್ಕೊಂಡಿದ್ದೆ ಕಾಂಗ್ರೆಸ್ ಅಂತ ಆರೋಪ ಮಾಡ್ತಾವ್ರೆ ಅವರು ಸರ್. 2 ತಿಂಗಳ ಹಣನ ಬಿಹಾರ್ ಚುನಾವಣೆ ಬಳಸ್ಕೊಂಡು ಹಿಂಗೆ ತೊಗೊಂಡೋಗ್ಬಿಡುತ್ತೆ ಬಿಹಾರ್ಗೆ. ಇದು ನೀವು ಯಾರಾದರೂ ಹೇಳೋ ಅಂಥ ವಿಚಾರನ ಏನು ಸರ್ಕಾರದಿಂದ ದುಡ್ಡು ಡ್ರಾ ಮಾಡ್ಕೊಂಡು ಬಿಹಾರ್ಗೆ ಹೊತ್ಕೊಂಡು ಹೋಗೋಕ್ಕಾಗುತ್ತಾ? ಯಾಕ್ರಿ ಇಂಥ ಪೊಳ್ಳೆಲ್ಲ ಮಾಡ್ತಾರೆ? ಪೊಳ್ಳು ಆಪಾದನೆಗಳು ಮಾಡಬಾರ್ದು. ಈಗ ಹೋರಾಟ ಮಾಡ್ತಾ ಇದೆ ಸರ್, ಸದನ 10 ನಿಮಿಷ ಮುಂದಕ್ಕೆ ಹೋಗಿದೆ, ಈಗ ಮತ್ತೆ ಗದ್ದಲ ಆಗುವಂಥ ಸಾಧ್ಯತೆ ಇದೆ ಸರ್. ಆಗಲಿ, ಚರ್ಚೆ ಮಾಡೋಣ, ನಾವು ಮಾಡ್ತೀವಿ. ಅದೇನು ವಿಚಾರ ತಿಳಿದು ಅದು ಸತ್ಯ ಏನೈತೆ ಅಂತ ಹೊರಗೆ ತರೋಣ. ಯಾರು ಆ ದುಡ್ಡನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಕೇಳೋಣ ನಾವು. ಇದಿಷ್ಟು ಶಿವಲಿಂಗೇಗೌಡರ ಮಾತು. 2 ತಿಂಗಳು ವ್ಯತ್ಯಾಸ ಆಗಿರಬಹುದು, ಅದನ್ನು ಸರಿಪಡಿಸುವಂಥ ಕೆಲಸ ಮಾಡೋಣ, ಅದು ಎಲ್ಲಿ ಹೋಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಬಯಲಿಗೆ ತರೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣ ಬಂದ ಬಗ್ಗೆ ಸಚಿವರು ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಂತ ಶಿವಲಿಂಗೇಗೌಡರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ ಸರ್. ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಸರ್ ಅಥವಾ ಕೆಲವೊಂದು ಜಿಲ್ಲೆಗಳಿಗೆ ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಆದರೂ ಸಚಿವರು ತಪ್ಪು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಪ್ರಶ್ನೆ ಎತ್ತಿದೆ ಸರ್. ಸಾವಿರಾರು ಕೋಟಿ ಹಣವನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಕಾರಣಾಂತರದಿಂದ ಬೇಕು ಅಂತ ಏನು ಮಾಡಿರೋದಿಲ್ಲ, ವೈಯಕ್ತಿಕವಾದಂಥ ಇಚ್ಛಾಶಕ್ತಿಯಿಂದ ಇಲ್ಲ ಹಣಕಾಸು ಇಲ್ಲ ಅನ್ನೋ ದೃಷ್ಟಿಯಿಂದಲೂ ಆಗಿಲ್ಲದೆ ಇರೋಕ್ಕೆ. ಆದರೆ ಕಾರಣಾಂತರದಿಂದ ಯಾವುದೋ ಮಿಸ್ ಆಗಿರುತ್ತೆ, ಈಗ ಗೊತ್ತಾಗಿದೆ, ಅವ್ರಿಗೆ ಗೊತ್ತಿಲ್ಲ, ಉತ್ತರ ಅಧಿಕಾರಿಗಳು ಕೊಟ್ಟಿದ್ದಾರೆ, ಮಂತ್ರಿಗಳು ಹೇಳಿದ್ದಾರೆ, ಮಂತ್ರಿಗಳದ್ದು ತಪ್ಪಿರಲ್ಲ. ಈಗ ಅದು ಗೊತ್ತಾಗಿದೆ, 2 ತಿಂಗಳು ಹೋಗಿಲ್ಲ ಅಂತ ಗೊತ್ತಾಗಿದೆ, ಈಗ ಹಾಕ್ತಾರೆ. ಅದು ಯಾವ ದೊಡ್ಡ ವಿಚಾರ? ಇವ್ರಿಗೆ ನೈತಿಕತೆ ಏನಿದೆ? ಬಿ ಜೆ ಪಿಯವ್ರಿಗೆ ಗ್ಯಾರಂಟಿನೇ ಮಾಡಬಾರ್ದು, ಗ್ಯಾರಂಟಿನೇ ಕೊಡಬಾರ್ದು, ಗ್ಯಾರಂಟಿಯಿಂದ ಈ ದೇಶ ಹಾಳಾಗೋಗಿದೆ ಅಂತೇಳಿ ಭಾಷಣ ಮಾಡೋವಂಥ ಜನಕ್ಕೆ ಇವ್ರಿಗೆ ಹಾಕಬೇಕು ಕಾಳಜಿ? ಹೋಗುತ್ತೆ, 2 ತಿಂಗಳು ನಿಂತಿದ್ರೆ 2 ತಿಂಗಳು ಕೊಡ್ತಾರೆ. ಈಗ ಅವರು ಪ್ರಶ್ನೆ ಮಾಡ್ತಾ ಇರೋದು ಏಪ್ರಿಲ್ ಹಣ ಹಾಕೋರೆ, ಮಾರ್ಚ್ ಫೆಬ್ರವರಿ ಯಾಕೆ ಹಾಕ್ಲಿಲ್ಲ, ಎಲ್ಲಿ ಹೋಯ್ತಾ ಹಣ? 2 ತಿಂಗಳು ಹಣ ಎಲ್ಲಿ ಹೋಗಿದೆ ಅಂತ ಕಂಡುಹಿಡಿಯೋಣ. ಆದರೆ ಏನಾರು ಮಿಸ್ಯೂಸ್ ಆಗಿದ್ದರೆ ಇಲ್ಲ ಏನಾರು ಆಗಿದ್ದರೆ ಕಂಡುಹಿಡಿಯೋಣ. ಅಧಿಕಾರಿಗಳು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಅದನ್ನು ಮಂತ್ರಿಗಳು ಹೇಳಿದ್ದಾರೆ. ಯಾವ ಅಧಿಕಾರಿ ಕೊಟ್ಟಿದ್ದಾನೆ ಉತ್ತರನ, ಯಾಕೆ ಹಿಂಗಾಯ್ತು ಅಂತ ಕಂಡುಹಿಡಿಯೋಣ. ಅದಕ್ಕೆ ಯಾಕೆ ಪ್ರತಿಭಟನೆ? ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಸದನಕ್ಕೆ ತಪ್ಪು ಉತ್ತರನ ಅಧಿಕಾರಿ ಕೊಟ್ಟರು, ಅಧಿಕಾರಿ ಕೊಟ್ಟದ್ದು ಹೇಳ್ತಾರೆ, ಏನು ಮಂತ್ರಿಗಳು ತಿಳ್ಕೊಂಡೇ ಹೇಳ್ತಾರಾ? ದೊಡ್ಡ ಹಣಕಾಸಿನ ವ್ಯವಸ್ಥೆ ಅಲ್ಲ ಸರ್, ದೊಡ್ಡದು ಹಣಕಾಸಿನ ವ್ಯವಸ್ಥೆ ತಪ್ಪಾಗಿದ್ದರೆ ಯಾರು ತಪ್ಪು ಮಾಡಿದರೆ ಪರಿಶೀಲನೆ ಮಾಡೋಣ. ಅದಕ್ಕೆ ತಲೆದಂಡ ಆಗಲಿ ಅಂತಿದ್ದಾರೆ ಸರ್. ತಲೆದಂಡೆ ಹಾಕಬೇಕು. ಅದಕ್ಕೆ ಯಾವುದೋ ಮಿಸ್ಟಿಕ್ಕಲ್ಲಿ ದುಡ್ಡು ಹೋಗದೆ ಇದ್ರೆ ಟ್ರೆಜರಿಯಿಂದಲೇ ಮಿಸ್ ಆಗಿರ್ಬೋದಪ್ಪ. ತನಿಖೆ ಮಾಡ್ಸೋಣ, ಯಾರು ಅದಕ್ಕೆ ಹೊಣೆಗಾರರು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸೋಣ. ಬಿಹಾರ್ ಚುನಾವಣೆ ಬಳಸ್ಕೊಂಡಿದ್ದೆ ಕಾಂಗ್ರೆಸ್ ಅಂತ ಆರೋಪ ಮಾಡ್ತಾವ್ರೆ ಅವರು ಸರ್. 2 ತಿಂಗಳ ಹಣನ ಬಿಹಾರ್ ಚುನಾವಣೆ ಬಳಸ್ಕೊಂಡು ಹಿಂಗೆ ತೊಗೊಂಡೋಗ್ಬಿಡುತ್ತೆ ಬಿಹಾರ್ಗೆ. ಇದು ನೀವು ಯಾರಾದರೂ ಹೇಳೋ ಅಂಥ ವಿಚಾರನ ಏನು ಸರ್ಕಾರದಿಂದ ದುಡ್ಡು ಡ್ರಾ ಮಾಡ್ಕೊಂಡು ಬಿಹಾರ್ಗೆ ಹೊತ್ಕೊಂಡು ಹೋಗೋಕ್ಕಾಗುತ್ತಾ? ಯಾಕ್ರಿ ಇಂಥ ಪೊಳ್ಳೆಲ್ಲ ಮಾಡ್ತಾರೆ?
ಪಳ್ಳು ಆಪಾದನೆಗಳು ಮಾಡಬಾರ್ದು. ಈಗ ಹೋರಾಟ ಮಾಡ್ತಾ ಇದೆ ಸರ್, ಸದನ 10 ನಿಮಿಷ ಮುಂದಕ್ಕೆ ಹೋಗಿದೆ, ಈಗ ಮತ್ತೆ ಗದ್ದಲ ಆಗುವಂಥ ಸಾಧ್ಯತೆ ಇದೆ ಸರ್. ಆಗಲಿ, ಚರ್ಚೆ ಮಾಡೋಣ, ನಾವು ಮಾಡ್ತೀವಿ. ಅದೇನು ವಿಚಾರ ತಿಳಿದು ಅದು ಸತ್ಯ ಏನೈತೆ ಅಂತ ಹೊರಗೆ ತರೋಣ. ಯಾರು ಆ ದುಡ್ಡನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಕೇಳೋಣ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಶಿವಲಿಂಗೇಗೌಡರ ಮಾತು. 2 ತಿಂಗಳು ವ್ಯತ್ಯಾಸ ಆಗಿರಬಹುದು, ಅದನ್ನು ಸರಿಪಡಿಸುವಂಥ ಕೆಲಸ ಮಾಡೋಣ, ಅದು ಎಲ್ಲಿ ಹೋಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಬಯಲಿಗೆ ತರೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣ ಬಂದ ಬಗ್ಗೆ ಸಚಿವರು ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಂತ ಶಿವಲಿಂಗೇಗೌಡರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ ಸರ್. ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಸರ್ ಅಥವಾ ಕೆಲವೊಂದು ಜಿಲ್ಲೆಗಳಿಗೆ ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಆದರೂ ಸಚಿವರು ತಪ್ಪು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಪ್ರಶ್ನೆ ಎತ್ತಿದೆ ಸರ್. ಸಾವಿರಾರು ಕೋಟಿ ಹಣವನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಕಾರಣಾಂತರದಿಂದ ಬೇಕು ಅಂತ ಏನು ಮಾಡಿರೋದಿಲ್ಲ. ವೈಯಕ್ತಿಕವಾದಂಥ ಇಚ್ಛಾಶಕ್ತಿಯಿಂದ ಇಲ್ಲ ಹಣಕಾಸು ಇಲ್ಲ ಅನ್ನೋ ದೃಷ್ಟಿಯಿಂದಲೂ ಆಗಿಲ್ಲದೆ ಇರೋಕ್ಕೆ. ಆದರೆ ಕಾರಣಾಂತರದಿಂದ ಯಾವುದೋ ಮಿಸ್ ಆಗಿರುತ್ತೆ. ಈಗ ಗೊತ್ತಾಗಿದೆ, ಅವ್ರಿಗೆ ಗೊತ್ತಿಲ್ಲ, ಉತ್ತರ ಅಧಿಕಾರಿಗಳು ಕೊಟ್ಟಿದ್ದಾರೆ, ಮಂತ್ರಿಗಳು ಹೇಳಿದ್ದಾರೆ, ಮಂತ್ರಿಗಳದ್ದು ತಪ್ಪಿರಲ್ಲ. ಈಗ ಅದು ಗೊತ್ತಾಗಿದೆ, 2 ತಿಂಗಳು ಹೋಗಿಲ್ಲ ಅಂತ ಗೊತ್ತಾಗಿದೆ, ಈಗ ಹಾಕ್ತಾರೆ. ಅದು ಯಾವ ದೊಡ್ಡ ವಿಚಾರ. ಇವ್ರಿಗೆ ನೈತಿಕತೆ ಏನಿದೆ? ಬಿ ಜೆ ಪಿಯವ್ರಿಗೆ ಗ್ಯಾರಂಟಿನೇ ಮಾಡಬಾರ್ದು, ಗ್ಯಾರಂಟಿನೇ ಕೊಡಬಾರ್ದು, ಗ್ಯಾರಂಟಿಯಿಂದ ಈ ದೇಶ ಹಾಳಾಗೋಗಿದೆ ಅಂತೇಳಿ ಭಾಷಣ ಮಾಡೋವಂಥ ಜನಕ್ಕೆ ಇವ್ರಿಗೆ ಹಾಕಬೇಕು ಕಾಳಜಿ. ಹೋಗುತ್ತೆ, 2 ತಿಂಗಳು ನಿಂತಿದ್ರೆ 2 ತಿಂಗಳು ಕೊಡ್ತಾರೆ. ಈಗ ಅವರು ಪ್ರಶ್ನೆ ಮಾಡ್ತಾ ಇರೋದು ಏಪ್ರಿಲ್ ಹಣ ಹಾಕೋರೆ, ಮಾರ್ಚ್ ಫೆಬ್ರವರಿ ಯಾಕೆ ಹಾಕ್ಲಿಲ್ಲ, ಎಲ್ಲಿ ಹೋಯ್ತಾ ಹಣ ಅನ್ನೋದು. 2 ತಿಂಗಳು ಹಣ ಎಲ್ಲಿ ಹೋಗಿದೆ ಅಂತ ಕಂಡಿಡಿಯೋಣ. ಅದ್ರೇನಾರು ಮಿಸ್ಯೂಸ್ ಆಗಿದ್ರೆ ಇಲ್ಲ ಏನಾರು ಆಗಿದ್ದರೆ ಕಂಡಿಡಿಯೋಣ. ಅಧಿಕಾರಿಗಳು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಅದನ್ನು ಮಂತ್ರಿಗಳು ಹೇಳಿದ್ದಾರೆ. ಯಾವ ಅಧಿಕಾರಿ ಕೊಟ್ಟಿದ್ದಾನೆ ಉತ್ತರನ, ಯಾಕೆ ಹಿಂಗಾಯ್ತು ಅಂತ ಕಂಡಿಡಿಯೋಣ. ಅದಕ್ಕೆ ಯಾಕೆ ಪ್ರತಿಭಟನೆ? ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ತಪ್ಪು ಉತ್ತರನ ಅಧಿಕಾರಿ ಕೊಟ್ಟರು, ಅಧಿಕಾರಿ ಕೊಟ್ಟದ್ದು ಹೇಳ್ತಾರೆ, ಏನು ಮಂತ್ರಿಗಳು ತಿಳ್ಕೊಂಡೇ ಹೇಳ್ತಾರಾ? ದೊಡ್ಡ ಹಣಕಾಸಿನ ವ್ಯವಸ್ಥೆ ಅಲ್ಲ ಸರ್, ದೊಡ್ಡದು ಹಣಕಾಸಿನ ವ್ಯವಸ್ಥೆ. ತಪ್ಪಾಗಿದ್ದರೆ ಯಾರು ತಪ್ಪು ಮಾಡಿದರೆ ಪರಿಶೀಲನೆ ಮಾಡೋಣ. ಅದಕ್ಕೆ ತಲೆದಂಡ ಆಗಲಿ ಅಂತಿದ್ದಾರೆ ಸರ್. ತಲೆದಂಡೆ ಹಾಕಬೇಕು. ಅದಕ್ಕೆ ಯಾವುದೋ ಮಿಸ್ಟಿಕಲ್ಲಿ ದುಡ್ಡು ಹೋಗದೆ ಇದ್ರೆ ಟ್ರೆಜರಿಯಿಂದಲೇ ಮಿಸ್ ಆಗಿರ್ಬೋದಪ್ಪ. ತನಿಖೆ ಮಾಡ್ಸೋಣ. ಯಾರು ಅದಕ್ಕೆ ಹೊಣೆಗಾರರು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸೋಣ. ಬಿಹಾರ್ ಚುನಾವಣೆ ಬಳಸ್ಕೊಂಡಿದ್ದೆ ಕಾಂಗ್ರೆಸ್ ಅಂತ ಆರೋಪ ಮಾಡ್ತಾವ್ರೆ ಅವರು ಸರ್. 2 ತಿಂಗಳ ಹಣನ ಬಿಹಾರ್ ಚುನಾವಣೆ ಬಳಸ್ಕೊಂಡು ಹಿಂಗೆ ತೊಗೊಂಡೋಗ್ಬಿಡುತ್ತೆ ಬಿಹಾರ್ಗೆ. ಇದು ನೀವು ಯಾರಾದರೂ ಹೇಳೋವಂಥ ವಿಚಾರನ ಏನು ಸರ್ಕಾರದಿಂದ ದುಡ್ಡು ಡ್ರಾ ಮಾಡ್ಕೊಂಡು ಬಿಹಾರ್ಗೆ ಹೊತ್ಕೊಂಡು ಹೋಗೋಕ್ಕಾಗುತ್ತಾ? ಯಾಕ್ರಿ ಇಂಥ ಪಳ್ಳೆಲ್ಲ ಮಾಡ್ತಾರೆ? ಪಳ್ಳು ಆಪಾದನೆಗಳು ಮಾಡಬಾರ್ದು. ಈಗ ಹೋರಾಟ ಮಾಡ್ತಾ ಇದೆ ಸರ್, ಸದನ 10 ನಿಮಿಷ ಮುಂದಕ್ಕೆ ಹೋಗಿದೆ, ಈಗ ಮತ್ತೆ ಗದ್ದಲ ಆಗುವಂಥ ಸಾಧ್ಯತೆ ಇದೆ ಸರ್. ಆಗಲಿ, ಚರ್ಚೆ ಮಾಡೋಣ, ನಾವು ಮಾಡ್ತೀವಿ. ಅದೇನು ವಿಚಾರ ತಿಳಿದು ಅದು ಸತ್ಯ ಏನೈತೆ ಅಂತ ಹೊರಗೆ ತರೋಣ. ಯಾರು ಆ ದುಡ್ಡನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಕೇಳೋಣ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಶಿವಲಿಂಗೇಗೌಡರ ಮಾತು. 2 ತಿಂಗಳು ವ್ಯತ್ಯಾಸ ಆಗಿರಬಹುದು, ಅದನ್ನು ಸರಿಪಡಿಸುವಂಥ ಕೆಲಸ ಮಾಡೋಣ, ಅದು ಎಲ್ಲಿ ಹೋಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಬಯಲಿಗೆ ತರೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.